ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದು ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಬೀದರ್ ಜಿಲ್ಲೆಯಲ್ಲಿ ಮುಂಗಾರು ಬಿತ್ತನೆಗೆ ಬೀಜ ರಸಗೊಬ್ಬರ ಮಾರಾಟ ಜೋರಾಗಿದೆ. ಕೃಷಿ ಇಲಾಖೆ ಭರದ ಸಿದ್ಧತೆ ಮಾಡಿಕೊಂಡಿದೆ. ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತ್ತೆ ಸೋಯಾ ಬಿತ್ತನೆಗೆ ಗಡಿ ಜಿಲ್ಲೆಯಲ್ಲಿ ರೈತರು ಮುಂದಾಗಿದ್ದಾರೆ. ಜಂಟಿ ಕೃಷಿ ನಿರ್ದೇಶಕ ಜಿಯಾ ಉಲ್ ಹಕ್. ದಾನದಲ್ಲಿ ರಕ್ತದಾನವೇ ಶ್ರೇಷ್ಠ. ನಾವು ನೀಡಿದ ರಕ್ತ ಯಾರ ಮೈಯಲ್ಲಿ ಹರಿಯುತ್ತೋ ಗೊತ್ತಿಲ್ಲ, ಆದರೆ ಪ್ರಾಣ ಮಾತ್ರ ಉಳಿಸಿದಂತಾಗುತ್ತೆ. ನನ್ನ ಜನ್ಮದಿನದ ಪ್ರಯುಕ್ತ ರಕ್ತ ನೀಡಿದ ಸ್ನೇಹ ಬಳಗಕ್ಕೆ ಧನ್ಯವಾದ ಸಲ್ಲಿಸುತ್ತೇನೆ. ಸೋಮಶೇಖರ್ ಪಾಟೀಲ್ ಗಾದ್ಗಿ. 2047ರಲ್ಲಿ ವಿಕಸಿತ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿಸುವ ದಿವ್ಯ ಸಂಕಲ್ಪ ಪ್ರಧಾನಿ ಮೋದಿಜಿ ಅವರದಾಗಿದೆ. ಮುಂದಿನ ವರ್ಷವೇ ಭಾರತ ಅತಿ ವೇಗವಾಗಿ ಬೆಳೆಯುವ ಜಗತ್ತಿನ 3ನೇ ಆರ್ಥಿಕತೆ ದೇಶವಾಗಲಿದೆ. ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಹೇಳಿಕೆ. ಭಾರತದ ಅಮೃತಕಾಲ ಸೇವೆ, ಸುಶಾಸನ ಮತ್ತು ಬಡವರ ಕಲ್ಯಾಣಕ್ಕೆ 11 ವರ್ಷ ಕಾರ್ಯಕ್ರಮಗಳ ಆಯೋಜನೆ. ಅಮರನಾಥ್ ಪಾಟೀಲ್. 23ರಂದು ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಬಲಿದಾನ್ ದಿವಸ್. 25ರಂದು ತುರ್ತು ಪರಿಸ್ಥಿತಿ ಘೋಷಿಸಿದ ದಿನ ವಿಚಾರ ಸಂಕಿರಣ. ಸೋಮನಾಥ್ ಪಾಟೀಲ್. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಗರದಲ್ಲಿ ಪ್ರತಿಭಟನೆ. ದಲಿತ ನಾಯಕರ ಏಳಿಗೆ ಸಹಿಸದ ಬಿಜೆಪಿ ನಾಯಕರು. ಕೀಳು ಭಾಷೆ ಬಳಸಿರುವ ಬಿಜೆಪಿ ನಾಯಕರ ವಿಧಾನ ಪರಿಷತ್ ಸದಸ್ಯತ್ವ ರದ್ದುಗೊಳಿಸುವಂತೆ ರಾಜ್ಯಪಾಲರಿಗೆ ಪತ್ರ ರವಾನೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಬೀದರ್ ಜಿಲ್ಲೆಯಲ್ಲಿ ಮುಂಗಾರು ಬಿತ್ತನೆಗೆ ಬೀಜ ರಸಗೊಬ್ಬರ ಸಂಗ್ರಹಿಸಿ ಕೃಷಿ ಇಲಾಖೆ ಭರದ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅನ್ನೋ ಮಾಹಿತಿಯನ್ನು ಜಂಟಿ ಕೃಷಿ ನಿರ್ದೇಶಕ ಜಿಯಾ ಉಲ್ ಹಕ್ ಅವರು ನೀಡಿದ್ದಾರೆ. ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತ್ತೆ ಸೋಯಾ ಬಿತ್ತನೆಗೆ ಗಡಿ ಜಿಲ್ಲೆಯಲ್ಲಿ ರೈತರು ಮುಂದಾಗಿದ್ದಾರೆ. ಜಿಲ್ಲೆಯಲ್ಲಿ ಸೋಯಾ 2.25 ಸಾವಿರ ಹೆಕ್ಟೇರ್, ತೊಗರಿ 1.18 ಸಾವಿರ ಹೆಕ್ಟೇರ್, 20 ಸಾವಿರ ಹೆಕ್ಟೇರ್ನಲ್ಲಿ ಉದ್ದು ಬಿತ್ತನೆಯಾಗಲಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯ ಎಲ್ಲ 30 ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬಿತ್ತನೆ ಬೀಜಗಳ ಸಂಗ್ರಹಿಸಲಾಗಿದ್ದು ಮಾರಾಟ ಭರದಿಂದ ಸಾಗಿದೆ. ಜಿಲ್ಲೆಯಲ್ಲಿ 95 ಸಾವಿರ ಕ್ವಿಂಟಾಲ್ ಬೀಜಗಳ ಸಂಗ್ರಹ ಲಭ್ಯವಿದೆ. ಹೆಚ್ಚಿನ ಒಂದು ಬೀಜ ಖರೀದಿಯನ್ನು ಕೃಷಿ ಇಲಾಖೆ ಮಾಡ್ತಾ ಇದೆ. ಜಿಲ್ಲೆಯಲ್ಲಿ 37 ಸಾವಿರ ಕ್ವಿಂಟಾಲ್ ವಿವಿಧ ರಸಗೊಬ್ಬರ ಬೇಡಿಕೆ ಇದೆ. ಈಗಾಗಲೇ 3,500 DAP ಯೂರಿಯಾ ಗೊಬ್ಬರ ಸ್ಟಾಕ್ ಲಭ್ಯವಿದ್ದು ಉಳಿದ ಒಂದು ರಸಗೊಬ್ಬರ ಸಮಯಕ್ಕೆ ಸರಿಯಾಗಿ ಜಿಲ್ಲೆಗೆ ಬರಲಿದೆ ಅನ್ನುವಂಥ ಮಾತನ್ನು ಜಿಯಾ ಉಲ್ ಹಕ್ ಅವರು ಹೇಳ್ತಾರೆ. ಜಿಲ್ಲೆಯಲ್ಲಿ ಯಾವುದೇ ರಸಗೊಬ್ಬರ ಕೊರತೆ ಇಲ್ಲ ಎಂದು ಜಂಟಿ ಕೃಷಿ ನಿರ್ದೇಶಕ ಜಿಯಾ ಉಲ್ ಹಕ್ ಮಾಹಿತಿ ನೀಡಿದ್ದಾರೆ. ಮುಂಗಾರು ಎಂಟ್ರಿ ಹಿನ್ನೆಲೆಯಲ್ಲಿ ರೈತರು ಬಿತ್ತನೆಗೆ ಮುಂದಾಗಿದ್ದಾರೆ. ಕಳೆದ 2 ದಿನಗಳಿಂದ ಸುರಿಯುತ್ತಿರುವಂತಹ ಮಳೆ ಮುಂಗಾರು ಬಿತ್ತನೆಗೆ ಅಣಿಯಾದ ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದ್ದು ಕೃಷಿ ಬಿತ್ತನೆ ಕಾರ್ಯ ಚುರುಕುಗೊಂಡಿದೆ. ಇನ್ನು ಕೃಷಿ ಇಲಾಖೆ ಸಕಾಲದಲ್ಲಿ ಬೀಜ ರಸಗೊಬ್ಬರ ಮಾರಾಟ ಮಾಡ್ತಾ ಇದ್ದು ರೈತರ ಉದ್ದನೆಯ ಸಾಲು ಕಡಿಮೆ ಮಾಡಿದೆ. ಆದರೆ ಇನ್ನು ಕೆಲವು ಕಡೆಗಳಲ್ಲಿ ಬೀಜಕ್ಕಾಗಿ ಗಲಾಟೆ ನಡೀತಾ ಇದ್ದು ಕೃಷಿ ಇಲಾಖೆ ಇದನ್ನು ಸಮರ್ಥವಾಗಿ ನಿಭಾಯಿಸುವ ಅವಶ್ಯಕತೆ ಇದೆ ಎಂದು ರೈತರು ಮಾತನಾಡಿಕೊಳ್ತಾ ಇದ್ದಾರೆ. ಜೊತೆಗೆ ಬಿತ್ತನೆ ಆರಂಭ ಮಾಡಿದರೆ ಎಲ್ಲಿ ಮಳೆ 4-5 ದಿವಸ ಹತ್ಕೊಂಡು ಬಿಡುತ್ತೋ ಎನ್ನುವಂಥ ಭಯ ಒಂದು ಕಡೆ, ಆದರೆ ಬಿತ್ತನೆ ಮಾಡಿದ ಬೀಜ ಹಾಳು ಮಾಡುತ್ತೋ ಎನ್ನುವ ಆತಂಕ ಕೂಡ ರೈತರ ಒಂದು ಸದ್ಯ ಮನದಿನಲ್ಲಿ ಮೂಡ್ತಾ ಇದೆ. ರೈತ ಬಾಂಧವರೇ, ಈಗ ಬೀದರ್ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮು ಶುರುವಾಗಿದೆ. 25ನೇ ಸಾಲಿನ ಮುಂಗಾರು. ನಮ್ಮಲ್ಲಿ ಪ್ರಮುಖವಾಗಿ ಸೋಯಾ ಅವರ 2,22,000 ಹೆಕ್ಟೇರಲ್ಲಿ ಬಿತ್ತನೆ ಆಗ್ತದೆ. ತೊಗರಿ 1,18,000 ಹೆಕ್ಟೇರಲ್ಲಿ ಬಿತ್ತನೆ ಆಗುತ್ತೆ. ಹೆಸರು ಸುಮಾರು 20,000 ಹೆಕ್ಟೇರಲ್ಲಿ ಬಿತ್ತನೆ ಆಗುತ್ತೆ. ಉದ್ದು 15,500 ಹೆಕ್ಟೇರಲ್ಲಿ ಬಿತ್ತನೆ ಆಗುತ್ತೆ. ಕಬ್ಬು 19,000 ಹೆಕ್ಟೇರಲ್ಲಿ ಇರ್ತದೆ, ಪ್ಲಾಂಟೇಶನ್ ಇರ್ತದೆ. ಇದಕ್ಕೆ ಬೇಕಾಗಿರುವಂಥ ಬೀಜ ಮತ್ತು ಗೊಬ್ಬರದ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೀವಿ. ಇವಾಗ ಸೋಯಾಬೀನ್ ನಮಗೆ ಸುಮಾರು 1,11,000 ಕ್ವಿಂಟಲ್ ಬಿತ್ತನೆ ಬೀಜ ಬೇಕು. 2,20,000 ಹೆಕ್ಟೇರಲ್ಲಿ ನಮಗೆ ಬಿತ್ತನೆ ಆದ್ರೂ ಸಹಿತ ದೊಡ್ಡ ರೈತರು 5 ಎಕರೆವರೆಗೂ ಮಾತ್ರ ಬಿತ್ತನೆ ಬೀಜನ ನಮ್ಮಿಂದ RSKಯಿಂದ ಪಡ್ಕೋಬೋದು. ಉಳಿದಿದ್ದನ್ನು ಅವರು ಖಾಸಗಿ ಅಂಗಡಿಗಳಿಂದ ಅವ್ರು ಖರೀದಿ ಮಾಡಬೇಕಾಗ್ತದೆ. ಅತಿ ಸಣ್ಣ ರೈತರಿಗೆ 5 ಎಕರೆವರೆಗೂ ನಾವು ಸೋಯಾ ಆಗಲಿ, ತೊಗರಿ ಆಗಲಿ, ಹೆಸರು ಮತ್ತು ಉದ್ದಿನ ಬೀಜನ ನಾವು ರಿಯಾಯಿತಿ ದರದಲ್ಲಿ ಕೊಡ್ತೀವಿ. ಈಗ 1 kgಗೆ ಸಾಮಾನ್ಯ ರೈತರಿಗೆ 25 ರೂಪಾಯಿ ಸಬ್ಸಿಡಿ ಸಿಕ್ಕರೆ SC ಮತ್ತು ST ರೈತ ಬಾಂಧವರಿಗೆ 37 ರೂಪಾಯಿ 50 ಸಬ್ಸಿಡಿ ಸಿಗ್ತದೆ. ಹೊರಗಡೆ ಅವರು ಅಂಗಡಿನಲ್ಲಿ ಒಂದು ಪ್ಯಾಕೆಟ್ ತಗೊಳ್ಳೋದ್ರಿಂದ ನಮ್ಮಲ್ಲಿ ತಗೊಂಡ್ರೆ ಸುಮಾರು 1,200 ರೂಪಾಯಿ, 1,200, 300 ರೂಪಾಯಿ, 1,300 ರೂಪಾಯಿ ಅವರಿಗೆ ಉಳಿತಾಯ ಆಗುತ್ತೆ. ಹೀಗಾಗಿ ಘನ ಸರ್ಕಾರ ರೈತ ಬಾಂಧವರ ಹಿತದೃಷ್ಟಿಯಿಂದ ಈ ಸಬ್ಸಿಡಿನ ನೀಡ್ತಾ ಇದೆ. ಈಗ ಬೀದರ್ ಜಿಲ್ಲೆಯಲ್ಲಿ ನಾವು 30 ರೈತ ಸಂಪರ್ಕಕ್ಕೆ ಅಂಕ ಪಡೋ ಅವಶ್ಯಕತೆ ಇಲ್ಲ. ಮತ್ತು ರೈತರು ಬರೀ DAPನೇ ಬೇಕು ಅಂತ ಹಠ ಹಿಡಿದೇನೆ NPKS ಕಾಂಪ್ಲೆಕ್ಸ್ ಇದೆ ನಮ್ಮಲ್ಲಿ 2020-013 ಅಂತ.
ಅದು DAP ಥರನೇ ಕೂರ್ಗಿನಲ್ಲಿ ಸರಾಗವಾಗಿ ಇಳಿತದೆ, ಅದನ್ನು ಬಳಸ್ಬೋದು. ಅಥವಾ ಬಾರಾಬತ್ತಿ ಸೋಲಾ ಅಂತ ಕಾಂಪ್ಲೆಕ್ಸು ಸಹಿತ ಅವೈಲೇಬಲ್ ಇದೆ, ಅದನ್ನು ಉಪಯೋಗಿಸಿ ಸೋಯಾಬೀನ್ ಅಥವಾ ತೊಗರಿ ಬಿತ್ತನೆ ಮಾಡ್ಬೋದು ರೈತರು. ಹೀಗಾಗಿ ಯಾವುದೇ ತೊಂದರೆ ಇಲ್ಲ, ಎಲ್ಲ ವ್ಯವಸ್ಥೆನ ನಾವು ಮಾಡ್ಕೊಂಡಿದ್ವಿ, ಬೀಜದ್ದಾಗಲಿ ಗೊಬ್ಬರದ್ದಾಗಲಿ. ಆಮೇಲೆ ಈಗ ಮಳೆ, ಪೂರ್ವ ಮುಂಗಾರು ಮಳೆ ಸಾಕಷ್ಟು ಬಂದಿದೆ ನಮಗೆ, ಹೀಗಾಗಿ ಈಗ ಭೂಮಿ ಸಿದ್ಧತೆ ಮಾಡ್ಕೊಂಡಿಲ್ಲ ಇನ್ನು ರೈತರು. ಈಗೇನಾದ್ರು ಸ್ವಲ್ಪ ಒಂದು ವಾರ ಬಿಡುವು ಕೊಟ್ಟರೆ ಭೂಮಿ ಸಿದ್ಧತೆ ಮಾಡ್ಕೋಬೋದು ರೈತರು. ಅವ್ರು ಭೂಮಿ ಸಿದ್ಧತೆ ಮಾಡಿಕೊಳ್ಳೋ ಅಷ್ಟರಲ್ಲಿ ನಾವು ಉಳಿದಂಥ ದಾಸ್ತಾನನ್ನು, ಬೀಜದ ದಾಸ್ತಾನು ಮತ್ತು ಗೊಬ್ಬರದ ದಾಸ್ತಾನು ಸಹಿತ ಮಾಡ್ತೀವಿ, ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಸಬ್ಸಿಡಿ ದರದಲ್ಲಿ ಏನು ನಾವು ಬೀಜ ವಿತರಣೆ ಮಾಡ್ತೀವಿ, ಇದರ ಸದುಪಯೋಗ ಪಡ್ಕೋಬೇಕು ಅಂತ ಹೇಳ್ತೀವಿ. ದಾನದಲ್ಲಿ ರಕ್ತದಾನ ಬಹಳ ಶ್ರೇಷ್ಠವಾಗಿರುವಂಥದ್ದು. ಪ್ರತಿಯೊಬ್ಬರು ಕೂಡ ತಮ್ಮ ಜನ್ಮದಿನವನ್ನು ರಕ್ತದಾನ ಮಾಡುವ ಮೂಲಕವೇ ಆಚರಣೆ ಮಾಡಿಕೊಂಡ್ರೆ ಹಲವಾರು ಜೀವಗಳು ಉಳಿಸಿದಂತಾಗುತ್ತೆ, ನಮಗೆ ಪುಣ್ಯ ಲಭಿಸುತ್ತೆ ಎನ್ನುವಂಥ ಮಾತನ್ನು ಜಿಲ್ಲಾ ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷರಾಗಿರುವಂಥ ಸೋಮಶೇಖರ್ ಪಾಟೀಲ್ ಗಾದ್ಗಿ ತಿಳಿಸಿದರು. ನಗರದ ಸರ್ಕಾರಿ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರದಲ್ಲಿ ತಮ್ಮ ಸ್ನೇಹಿತರು, ಆಪ್ತರು, ಹಿತೈಷಿಗಳು ರಕ್ತದಾನವನ್ನು ನೀಡುತ್ತಿರುವಂಥ ಸಂದರ್ಭದಲ್ಲಿ ಮಾತನಾಡ್ತಾರೆ. ಪ್ರತಿ ವರ್ಷ ನನ್ನ ಮೇಲೆ ಅಭಿಮಾನವಿಟ್ಟು ಸುಮಾರು 50ಕ್ಕೂ ಹೆಚ್ಚು ಜನರು ರಕ್ತದಾನವನ್ನು ಮಾಡ್ತಾರೆ. ಅವರೆಲ್ಲರಿಗೂ ಕೂಡ ಶತಕೋಟಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಎನ್ನುವಂಥ ಮಾತನ್ನು ಪಾಟೀಲ್ ಅವರು ಹೇಳ್ತಾರೆ. ಯುವ ಮುಖಂಡರಾಗಿರ್ತಕ್ಕಂಥ ಕಪಿಲ್ ಹೂಗಾರ್ ಅವರು ಮಾತನಾಡಿ, ಇದುವರೆಗೆ 40ರಿಂದ 45 ಯುವಕರು ರಕ್ತದಾನವನ್ನು ಮಾಡಿದ್ದಾರೆ. ಸಾಯಂಕಾಲದವರೆಗೆ ಸುಮಾರು 75ಕ್ಕೂ ಹೆಚ್ಚು ಜನರು ಕೊಡುವ ನಿರೀಕ್ಷೆ ಇದೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಇದೇ ವೇಳೆ ಪಾಟೀಲ್ ಅವರ ಸ್ನೇಹಿತರು, ಆಪ್ತರು, ಹಿತೈಷಿಗಳು ಉಪಸ್ಥಿತರಿದ್ದರು. आज सोमशेखर पाटिल गादगी जी का जन्मदिन है। उसके उपलक्ष्य में हम लोग ब्लड कैंप किए हैं सुबह 10 बजे। और आज का उनका टीपी का प्रोग्राम ऐसा है, सुबह 9 बजे हम लोग गौशाला गए, बाद में 10:30 बजे ब्लड कैंप का अरेंजमेंट किए। अभी हम ब्लड कैंप में है, बाद में हम लोग ओल्ड एज होम जा रहे हैं। उसके बाद अपना अंगविकलर वो वहाँ पर जा रहे हैं। उसके बाद शाम में 7 बजे उनका बर्थडे मनाया जा रहा है गांधीगंज बसवेश्वर मंदिर में। सभी बीदर के लोगों को मेरा रिक्वेस्ट है, सब लोग आके बर्थडे को आइए सब लोग। आज कम से कम 40-45 लोग अब तक ब्लड डोनेट किए, अभी आने वाले आ रहे, देने वाले दे रहे। हमारा इरादा है 70 से 75 डोनर्स ब्लड डोनेट करने वाले हैं। कपिल हुगार गादगी। 10 ಜೂನು ಇವತ್ತು ನಂದು ಹುಟ್ಟುಹಬ್ಬದ ನಿಮಿತ್ತ ನನ್ನ ತಮ್ಮಂದಿರು ಆದ ನನ್ನ ಎಲ್ಲ ಮಿತ್ರ ಬಾಂಧವರು ಇವತ್ತೊಂದು ಬ್ಲಡ್ ಕ್ಯಾಂಪ್ ಇಟ್ಕೊಂಡಿದ್ದಾರೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ. ಸುಮಾರು ಇದು 10:15ರಿಂದ ಚಾಲು ಆಗಿದೆ, ಇನ್ನೂ ಹುಡುಗರು ಬರ್ತಾನೆ ಇದ್ದಾರೆ, ಬ್ಲಡ್ ಡೊನೇಟ್ ಮಾಡ್ತಾನೆ ಇದ್ದಾರೆ. ಎಲ್ಲಕ್ಕಿಂತ ದೊಡ್ಡ ದಾನ ಅಂದ್ರೆ ರಕ್ತದಾನ ಅಂತ. ರಕ್ತದಾನ ಇದು ಎಲ್ಲೆಲ್ಲಿ ಯಾರಿಗೆ ಹೋಗಿ ಮುಟ್ತದೆ ಅನ್ನೋದು ಗೊತ್ತಿಲ್ಲದ ನಿಸ್ವಾರ್ಥದಿಂದ ಎಲ್ಲರೂ ಡೊನೇಟ್ ಮಾಡ್ಲತ್ತಾರ. ದೇವರು ಈಗ ನನ್ನ ಜೊತೆಗೆ ಎಲ್ಲರೂ ನನ್ನ ಬಳಗ ಅದಾರ, ನನ್ನ ಅಭಿಮಾನಿ ಬಳಗ ಅನ್ನೋದಕ್ಕಿಂತ ನನ್ನ ತಂದೆರೇ ಅದಾರ ಎಲ್ಲರೂ. ಅವ್ರಿಗೆ ಅನಂತ ಧನ್ಯವಾದ ಹೇಳ್ತೀನಿ. ಮತ್ತು ಇದಕ್ಕೆ ಎಲ್ಲರೂ ಯಾರು ಕಾರಣಭೂತರಾರ ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಮತ್ತು ಮುಂದೆ ಬರೋಂಥ ದಿನದಲ್ಲಿ ನಾವು ಜನ್ಮದಿನ ಅಲ್ಲಿ ಇಲ್ಲಿ ಮಾಡೋದಕ್ಕಿಂತ ಬ್ಲಡ್ ಡೊನೇಟ್ ಮಾಡೋದು ಉತ್ತಮ ಅಂತ ಅನ್ನಿಸ್ತದೆ. ಇದರಿಂದ ಎಲ್ಲರಿಗೂ ಒಂದು ಎಲ್ಲಕ್ಕಿಂತ ಶಾರ್ಟೇಜ್ ಅಂದ್ರೆ ರಕ್ತನೇ ಬೀಳ್ತದೆ. ಭಾಳ ಮಂದಿ ದೊಡ್ಡ ಮಾತಾಡ್ತಾರೆ, ಅದ್ರ ರಕ್ತ ಕೊಡುವಂತಂದ್ರೆ ಮತ್ತು ಎಲ್ಲ ಗೇಟಿನಿಂದ ಹೊರಗೆ ಹೋಗ್ತಾರೆ. ಆದರೆ ಇವತ್ತು ಬಂದು ಇವರೆಲ್ಲ ಏನು ರಕ್ತದಾನ ಮಾಡಿರಿಗೆ ಅವರಿಗೆ ಎಷ್ಟು ಶತಕೋಟಿ ನಮಸ್ಕಾರ ಅಂತ ಹೇಳ್ತೀನಿ. ನಾನು ಅದಕ್ಕೆ ಹೆಚ್ಚಿನ ನನ್ನ ಬಳಿ ಏನು ಶಬ್ದ ಇಲ್ಲ. ಅದಕ್ಕೆ ಎಲ್ಲರಿಗೂ ಒಂದು ದೊಡ್ಡ ಧನ್ಯವಾದ ಹೇಳಿ ನಾನು 2 ಮಾತಿಗೆ ಮುಗಿಸ್ತೀನಿ. ಧನ್ಯವಾದ. ಬೇರೆದೇನಿಲ್ಲ. ಈಗ ಅದ್ರ ಬಗ್ಗೆ ಮತ್ತೀಗ ಚಂದು ಹೇಳ್ತಾರೆ ನನಗಿಂತ ಎಲ್ಲ ಅದ್ರ 2047ರಲ್ಲಿ ಭಾರತವನ್ನು ವಿಶ್ವದ ಚೊಚ್ಚಲ ಶಕ್ತಿಶಾಲಿ ದೇಶವನ್ನಾಗಿಸುವುದರ ಜೊತೆಗೆ ವಿಕಸಿತ ಭಾರತ ಮತ್ತು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ
ಪರಿವರ್ತಿಸುವುದೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದಿವ್ಯ ಸಂಕಲ್ಪವಾಗಿದೆ ಎಂದು ಮಾಜಿ ಕೇಂದ್ರ ಸಚಿವರಾಗಿರುವಂಥ ಭಗವಂತ್ ಖೂಬಾ ತಿಳಿಸಿದರು. ಮಂಗಳವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ಮೋದಿ ಸರ್ಕಾರ ಜಮ್ಮು ಕಾಶ್ಮೀರ 371 ತೆಗಿತಕ್ಕಂಥದ್ದಾಗಲಿ, GST ಆಗಲಿ, ದೇಶದ ಆರ್ಥಿಕತೆ $2 ಟ್ರಿಲಿಯನ್ ನಿಂದ $4 ಟ್ರಿಲಿಯನ್ ಏರಿಸಿದ ಕೀರ್ತಿ ಮೋದಿ ಸರ್ಕಾರಕ್ಕೆ ಸಲ್ಲುತ್ತದೆ ಎಂದು ಹೇಳಿದರು. ಮುಂದಿನ ವರ್ಷವೇ ಭಾರತ ಅತಿ ವೇಗವಾಗಿ ಬೆಳೆಯುವಂತಹ ಜಗತ್ತಿನ 3ನೇ ಆರ್ಥಿಕತೆ ದೇಶವಾಗಲಿದೆ. 2014ಕ್ಕೂ ಮೊದಲು ಈ ದೇಶ ಸುಧಾರಿಸಲು ಸಾಧ್ಯವಿಲ್ಲ ಅನ್ನೋದನ್ನು ಅಂದಿನ ನಾಯಕತ್ವವಾಗಿತ್ತು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ಮೂಲ ಮಂತ್ರದೊಂದಿಗೆ ಕೇಂದ್ರದ ಒಂದು ಬಿಜೆಪಿ ಸರ್ಕಾರ ಕಾರ್ಯ ಮಾಡ್ತಾ ಇದೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ನೆನೆಗುದಿಗೆ ಬಿದ್ದಿದ್ದ ರಾಮ ಮಂದಿರ ನಿರ್ಮಾಣ, ಟ್ರಿಬಲ್ ತಲಾಕ್ ನಿಷೇಧ, CAA ಜಾರಿ, ಒಂದು ದೇಶ ಒಂದು ತೆರಿಗೆ GST ಜಾರಿ, ರಕ್ಷಣಾ ಕಾರ್ಯದಲ್ಲಿ ಕ್ಷೇತ್ರದಲ್ಲಿ ಭಾರತ ಸ್ವಾವಲಂಬಿ ದೇಶವಾಗಿ ಮುನ್ನುಗ್ಗುತ್ತಿದ್ದು, ಸರ್ಜಿಕಲ್ ಸ್ಟ್ರೈಕ್, ಬಾಲಾಕೋಟ್ ಏರ್ ಸ್ಟ್ರೈಕ್, ಆಪರೇಷನ್ ಸಿಂಧೂರ್ ಮಾಡಿದ್ದು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಂದು ಹೆಮ್ಮೆಯಿಂದ ಹೇಳಬಹುದಾಗಿದೆ. ಅಮೆರಿಕದ ಸಮವಾಗಿ ರಸ್ತೆಗಳ ನಿರ್ಮಾಣ ಆಗ್ತಾ ಇವೆ. 12 ವರ್ಷಗಳಲ್ಲಿ ಅಮೆರಿಕಕ್ಕೆ ಸಮವಾಗಲಿದೆ. UPA ಸರ್ಕಾರದ ಅವಧಿಯಲ್ಲಿ 75 ವಿಮಾನ ನಿಲ್ದಾಣ ಇದ್ದುದು ಈಗ 162 ವಿಮಾನ ನಿಲ್ದಾಣಗಳು ಕಾರ್ಯನಿರ್ವಹಿಸ್ತಾ ಇವೆ. ದೇಶದಲ್ಲಿ ನಕ್ಸಲಿಸಂ ಕೊನೆ ಘಟ್ಟದಲ್ಲಿದೆ ಎಂದು ಖೂಬಾ ತಿಳಿಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಪಕ್ಷದ ರಾಜ್ಯ ಕಾರ್ಯದರ್ಶಿ, ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ವಿಧಾನ ಪರಿಷತ್ ಸದಸ್ಯ MG ಮೂಳೆ, ಮಾಜಿ ವಿಧಾನ ಪರಿಷತ್ ಸದಸ್ಯ ಅಮರನಾಥ್ ಪಾಟೀಲ್, ಮಾಜಿ ಬುಡಾ ಅಧ್ಯಕ್ಷ ಬಾಬು ಅಲಿ, ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪೀರಪ್ಪ ಅವರಾದೆ, ಮಾಧವ್ ಹಸೂರೆ, ಮುಖಂಡರಾದ ಜಗನ್ನಾಥ್ ಸಿರ್ಕಟ್ನಳ್ಳಿ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. 140 ಕೋಟಿ ಜನಸಂಖ್ಯೆ ಉಳ್ಳುವಂತ ಪ್ರಜಾಪ್ರಭುತ್ವದ ದೇಶದಲ್ಲಿ ಕಳೆದ 11 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರದ ಸಾಧನೆಗಳು ಕೇವಲ ಒಂದು ಪತ್ರಿಕೆಗೋಷ್ಠಿಯಲ್ಲೇ ಸೀಮಿತವಾಗಿ ಇಡಬೇಕಾದ್ರೆ ಇದು ಬಹಳ ಕಷ್ಟದ ಕೆಲಸ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಕಾರಣ ನರೇಂದ್ರ ಮೋದಿ ಅವರ 11 ವರ್ಷಗಳಲ್ಲಿ ದೇಶದಲ್ಲಿರುವಂತಹ ಅನೇಕ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟಿದ್ದಾಗಿರಬಹುದು, ದೇಶ ಮೊದಲು ಅನ್ನಂತ ಸಂಕಲ್ಪದಿಂದ ಹಾಗೂ ದೇಶದ 140 ಕೋಟಿ ನಾಗರಿಕರ ಒಂದು ಏಳಿಗೆಯಿಂದ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಭಾರತವನ್ನ ಪ್ರಬಲ ರಾಷ್ಟ್ರವನ್ನಾಗಿ ಮಾಡಬೇಕೆನ್ನುವಂತ ಗುರಿಯೊಂದಿಗೆ ನಮ್ಮ ದೇಶದಲ್ಲಿರುವಂತಹ ಅನೇಕ ಬುದ್ಧಿವಂತರು ಕೂಡ ರಾಷ್ಟ್ರಭಕ್ತರು ಕೂಡ ಆ ವಿಷಯಗಳನ್ನ ವಿಶ್ವಾಸದೊಂದಿಗೆ ಹೇಳ್ತಾ ಇದ್ದಾರೆ. ಮೋದಿ ಸರ್ಕಾರ ಕೇವಲ ಕಣ್ಣಿಗೆ ಕಾಣಿಸಿದಂತ ಸಮಸ್ಯೆಗಳಿಗೆ ಪರಿಹಾರ ಕೊಡುವುದಾಗಲಿ ಅಥವಾ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾಗ ಅದಕ್ಕೆ ಪರಿಹಾರ ಕೊಡುವುದಾಗಿ ಇದಕ್ಕೆ ಮೀರಿ ದೇಶದಲ್ಲಿರುವಂತಹ ಬಡತನ ನಿರ್ಮೂಲನೆ ಆಗಿರಬಹುದು, ಸ್ವಸ್ಥ ಭಾರತ, ದೇಶದಲ್ಲಿರುವಂತಹ ಪ್ರತಿಯೊಂದು ನಾಗರಿಕನು ಕೂಡ ಆರೋಗ್ಯವಂತರಾಗಬೇಕು, ಪ್ರತಿಯೊಬ್ಬನಿಗೆ ಸೂರು ಸಿಗಬೇಕು, ಪ್ರತಿಯೊಬ್ಬರಿಗೆ ಗೌರವಯುತವಾಗಿ ಬದುಕನ್ನು ಕಲ್ಪಿಸಿಕೊಡಬೇಕು, ಅಭಿವೃದ್ಧಿ ಹೊಂದಿದಂತಹ ದೇಶಗಳಲ್ಲಿರುವಂತಹ ಮೂಲ ಸೌಕರ್ಯಗಳು ಕೂಡ ನಮ್ಮ ದೇಶದ ಜನರಿಗೆ ಒದಗಿಸಬೇಕು, ಭಾರತ ಆರ್ಥಿಕವಾಗಿ ಬಲಿಷ್ಠವಾಗಬೇಕು, ಭಾರತದಲ್ಲಿರುವಂತಹ ಅನೇಕ ಜ್ವಲಂತ ಸಮಸ್ಯೆಗಳಾದಂಥ ರಾಮ ಮಂದಿರ ಆಗಿರ್ಬೋದು, ಜಮ್ಮು ಕಾಶ್ಮೀರದ 370 ಪರಿಚ್ಛೇದನೆ ಆಗಿರ್ಬೋದು, CAA ಆಗಿರ್ಬೋದು, GST ಆಗಿರ್ಬೋದು, ಮಹಿಳೆಯರಿಗೆ ರಿಸರ್ವೇಶನ್ ಕೊಡೋದಾಗಿರ್ಬೋದು, ಈ ಎಲ್ಲ ಕ್ಷೇತ್ರಗಳಲ್ಲಿ
ನರೇಂದ್ರ ಮೋದಿಯವರ ಸರ್ಕಾರ ಪ್ರತಿಶತ ಪ್ರಾಮಾಣಿಕ ಪ್ರಯತ್ನ ಮಾಡಿರುವುದರಿಂದ ಇವತ್ತು 2014ರಲ್ಲಿ ಭಾರತದ ಆರ್ಥಿಕತೆ ಕೇವಲ $2 ಟ್ರಿಲಿಯನ್ ಆಗಿತ್ತು. $2 ಟ್ರಿಲಿಯನ್ ತಲುಪಲಿಕ್ಕೆ ಸುಮಾರು 75 ವರ್ಷಗಳ ಕಾಲ ಹೆಚ್ಚಾಗಿತ್ತು ತಗೊಂಡಿದ್ದು ಅದಕ್ಕೆ. ಆದರೆ ಕೇವಲ 11 ವರ್ಷದಲ್ಲಿ $2 ಟ್ರಿಲಿಯನ್ ನಿಂದ $4.2 ಟ್ರಿಲಿಯನ್ 2010ರಲ್ಲಿರುವಂತಹ 10ನೇ ಸ್ಥಾನದಲ್ಲಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರದ ಬಿಜೆಪಿ ಸರ್ಕಾರ 11 ವರ್ಷಗಳು ಪೂರ್ಣಗೊಳಿಸಿರುವಂಥ ಹಿನ್ನೆಲೆಯಲ್ಲಿ ಸರ್ಕಾರದ ಸಾಧನೆಗಳನ್ನು ಜನತೆಗೆ ತಲುಪಿಸುವ ಉದ್ದೇಶದಿಂದ ಜೂನ್ 9ರಿಂದ ಜೂನ್ 21ರವರೆಗೆ ದೇಶವ್ಯಾಪಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಅಭಿಯಾನವು ವಿಕಸಿತ ಭಾರತದ ಅಮೃತ ಕಾಲ ಮತ್ತು ಸೇವೆ, ಸುಶಾಸನ ಹಾಗೂ ಬಡವರ ಕಲ್ಯಾಣದ 11 ವರ್ಷಗಳ ವಿಚಾರಧಾರೆಯ ಆಧಾರಿತವಾಗಿರುತ್ತದೆ ಎನ್ನುವಂಥ ಮಾತನ್ನು ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಅಮರನಾಥ್ ಪಾಟೀಲ್ ತಿಳಿಸಿದರು. ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮಗಳ ಪಟ್ಟಿ ವಿವರಿಸಿದ ಅವರು, ಜೂನ್ 9ರಿಂದ ಜುಲೈ 9ರವರೆಗೆ ಬದಲಾಗುತ್ತಿರುವಂಥ ಭಾರತ ನನ್ನ ಅನುಭವ ಎಂಬ ವಿಷಯ ಕುರಿತು ಡಿಜಿಟಲ್ ಸ್ಪರ್ಧೆ ಆಯೋಜನೆ, ಮೈ ಗವರ್ನೆನ್ಸ್ ಪೋರ್ಟಲ್ನಲ್ಲಿ ಒಂದು ಶಾರ್ಟ್ ವಿಡಿಯೋ, ಆಮೇಲೆ ಬ್ಲಾಗ್ ಅನ್ನುವಂಥದ್ದು, ಆಮೇಲೆ ಕ್ವಿಜ್ ಸ್ಪರ್ಧೆಯಲ್ಲಿ ಹೆಚ್ಚಿನ ಜನರನ್ನು ಭಾಗವಹಿಸಲು ಪ್ರೇರೇಪಿಸುವುದು, ಈ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ಮಾಡಲಾಗ್ತಾ ಇದೆ ಎನ್ನುವಂಥ ಮಾತನ್ನು ಅವರು ಹೇಳಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಹುಡುಗಿ ಮಾತನಾಡಿ, ಈ ತಿಂಗಳ 23ರಂದು ಬೂತ್ ಮಟ್ಟದಲ್ಲಿ ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿಯವರ ಬಲಿದಾನ ದಿನ ಕಾರ್ಯಕ್ರಮ ಏರ್ಪಡಿಸುವುದು. ಈ ತಿಂಗಳ 25ರಂದು ತುರ್ತು ಪರಿಸ್ಥಿತಿ ಘೋಷಿಸಿದ ದಿನವಾಗಿದ್ದು, ಅಂದು ಜಿಲ್ಲಾ ಮಟ್ಟದಲ್ಲಿ ವಿಚಾರ ಸಂಕಿರಣಗಳು ಹಾಗೂ ತುರ್ತು ಪರಿಸ್ಥಿತಿ ಹೋರಾಟಗಾರರ ಹಾಗೂ ಅದರಲ್ಲಿ ಭಾಗಿಯಾದವರ ಮತ್ತು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಹೋರಾಡಿದ ಮಹನೀಯರಿಗೆ ಗೌರವ ಸನ್ಮಾನ, ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳನ್ನು ಆದ್ಯತೆಯನ್ನಾಗಿಸಿಕೊಂಡು ತುರ್ತು ಪರಿಸ್ಥಿತಿ ಕುರಿತು ಕಾರ್ಯಕ್ರಮ ಆಯೋಜಿಸಲಾಗ್ತಾ ಇದೆ ಎನ್ನುವಂಥ ಮಾತನ್ನು ಜಿಲ್ಲಾಧ್ಯಕ್ಷರು ತಿಳಿಸಿದರು. ಕೇಂದ್ರ ಮಾಜಿ ಮಂತ್ರಿ ಭಗವಂತ ಖೂಬಾ, ವಿಧಾನ ಪರಿಷತ್ ಸದಸ್ಯ MG ಮೂಳೆ, ಮಾಜಿ ಬೂಡಾ ಅಧ್ಯಕ್ಷ ಬಾಬು ಅಲಿ, ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಇನ್ನಿತರ ಮುಖಂಡರು ಇದೇ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ವಿಕಸಿತ ಭಾರತದ ಅಮೃತ ಕಾಲ, ಸೇವಾ, ಸುಶಾಸನ, ಗರೀಬ್ ಕಲ್ಯಾಣ ಮೋದಿ ಸರ್ಕಾರದ 11 ವರ್ಷ. ಈ ಒಂದು ನಿಟ್ಟಿನಲ್ಲಿ ಬಹಳ ಅದ್ಭುತವಾದಂಥ ಸಾಧನೆ ಮಾಡಿದಂಥ ಈ ಒಂದು ಸಂದರ್ಭದಲ್ಲಿ ಇಡೀ ರಾಷ್ಟ್ರವ್ಯಾಪಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಕೈಗೊಂಡಿವಿ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀಯುತ JP ನಡ್ಡಾಜಿಯವರು, ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ BY ವಿಜೇಂದ್ರಜಿಯವರ ಒಂದು ಪಕ್ಷದ ಸೂಚನೆಯ ಒಂದು ರಾಜ್ಯದ ಸಹ ಸಂಚಾಲಕರು, ನಮ್ಮ ಜನಪ್ರಿಯ ಶಾಸಕರು ಆದಂಥ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳ್ಜಿರವರೇ, ಹಿರಿಯರಾದಂಥ ವಿಧಾನ ಪರಿಷತ್ ಸದಸ್ಯರಾದಂಥ ಮುಳೇಜಿರವರೇ ಮತ್ತು ವೇದಿಕೆ ಮೇಲಿದ್ದಂಥ ಎಲ್ಲರನ್ನ ವಂದಿಸ್ತಾ, ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರನ್ನು ಕೂಡ ವಂದಿಸ್ತಾ, ಇವತ್ತು ಈ ಒಂದು ಈಗಾಗಲೇ ಬಹಳಷ್ಟು ಸವಿಸ್ತಾರವಾಗಿ ನಮ್ಮ ಇಬ್ಬರು ನಾಯಕರುಗಳು, ಮಾನ್ಯ ಕೇಂದ್ರದ ಮಾಜಿ ಸಚಿವರು ರೀತಿಯಲ್ಲಿ ಮಾಡಿದ್ದು ನರೇಂದ್ರ ಮೋದಿಯವರು. ವಿಶ್ವದಲ್ಲಿ ಅನೇಕ ದಿನಾಚರಣೆಗಳನ್ನು ಬೇರೆ ಬೇರೆ ದೇಶದವರು ಪ್ರಾರಂಭ ಮಾಡಿದ್ದಾರೆ. ಆದರೆ ಭಾರತ ವಿಶ್ವಕ್ಕೆ ಜಗದ್ಗುರು ಆದಂಥ ಭಾರತ ಇವನ್ ಮುಸ್ಲಿಂ ಕಂಟ್ರಿಯಲ್ಲಿಯೂ ಕೂಡ ಯೋಗ ದಿನಾಚರಣೆಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಅದನ್ನು ಕಾರಣೀಭೂತರು ನರೇಂದ್ರ ಮೋದಿಯವರು. 21ನೇ ತಾರೀಕಿಗೆ ನಾವು ಇಡೀ ಜಿಲ್ಲಾ ಕೇಂದ್ರದಲ್ಲಿಯೂ ಸೇರಿದಂತೆ ಎಲ್ಲ ಮಂಡಲಗಳಲ್ಲಿಯೂ ಕೂಡ ನಮ್ಮ ಪಕ್ಷದಿಂದ ಬೇರೆ ಬೇರೆ ಸಂಘ ಸಂಸ್ಥೆಯವರು ಮಾಡ್ತಾರೆ. ನಾವು ಪಕ್ಷದಿಂದ ಕೂಡ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದರ ನಂತರ 23ನೇ ತಾರೀಕಿಗೆ ನಮ್ಮ ಕಾಶ್ಮೀರ್ನ 321ನೇ ಕನಸನ್ನು ಕಟ್ಕೊಂಡು ಭಾರತೀಯ ಜನಸಂಘವನ್ನು ಹೋಗಬೇಕು ಅಂತ ಕನಸನ್ನು ಕಟ್ಕೊಂಡು ಭಾರತೀಯ ಜನಸಂಘವನ್ನು ಸಾಮಾಜಿಕ ಚಟುವಟಿಕೆ, ಮಂದಿರಗಳನ್ನು ಸ್ವಚ್ಛತೆಗೊಳಿಸುವಂಥ ಕಾರ್ಯಕ್ರಮ ಇರ್ಬೋದು, ಇವುಗಳಲ್ಲಿ ತೊಡೋದರೊಂದಿಗೆ 25ನೇ ಜೂನ್ ನಮ್ಮ ದೇಶಕ್ಕೆ ಒಂದು ಕರಾಳ ದಿನ, ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಂಥ ದಿನ. ಅದರ ಬಗ್ಗೆಯೂ ಕೂಡ ನಮ್ಮ ಎಲ್ಲ ಮಂಡಲಗಳಲ್ಲಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ರಾಜ್ಯದ ನಾಯಕರು ಬಂದು ಒಂದು ಕಾರ್ಯಕ್ರಮವನ್ನು ಮಾಡೋರಿದ್ದಾರೆ. ಈ ಒಂದು ನಮ್ಮ
ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕೀಳು ಭಾಷೆಯನ್ನು ಬಳಸಿರುವಂಥ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಎನ್ ರವಿಕುಮಾರ್ ಅವರ ವಿಧಾನ ಪರಿಷತ್ ಸದಸ್ಯತ್ವ ರದ್ದುಗೊಳಿಸಬೇಕು ಎಂದು ಆಗ್ರಹಿಸಿ ನಗರದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ಗೌರವಾನ್ವಿತ ರಾಜ್ಯಪಾಲರಿಗೆ ಸಮಿತಿಯವರು ಬರೆದಿರುವಂತಹ ಮನವಿ ಪತ್ರವನ್ನು ಅಪರ ಜಿಲ್ಲಾಧಿಕಾರಿಗಳು ಸ್ವೀಕಾರ ಮಾಡ್ತಾರೆ. ಬಳಿಕ ಮಾತನಾಡಿರುವಂಥ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಮಾರುತಿ ಬೌದ್ಧೆ ಇಲ್ಲಸಲ್ಲದ ಹೇಳಿಕೆ ನೀಡುತ್ತಾ ಬಿಜೆಪಿ ಮುಖಂಡರು ದಲಿತ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಎನ್ನುವಂತಹ ಒಂದು ಆರೋಪವನ್ನು ಅವರು ಮಾಡಿದರು. ಆಮೇಲೆ ಎಸ್ಟಿ ಸಮುದಾಯದ ಮುಖಂಡರಾಗಿರ್ತಕ್ಕಂಥ ಪಂಡಿತ್ ಚಿದ್ರಿ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡ್ತಾರೆ. ಪ್ರಮುಖರಾದ ಅಶೋಕ್ ಗಾಯಕ್ವಾಡ್, ಶಿವರಾಜ್ ತಡಪಳ್ಳಿ, ರಮೇಶ್ ಉಮ್ಮಾಪುರ್, ಆಮೇಲೆ ವಾಮನ್ ಮೈಸಲ್ಗೆ, ರಮೇಶ್ ಬೆಲ್ದಾರ್, ಸತೀಶ್ ರತ್ನಾಕರ್, ಆಮೇಲೆ ರೆಮ್ಮಾ ವರ್ಮಾ, ಆಮೇಲೆ ಶಿವಕುಮಾರ್ ಗುನ್ನಳ್ಳಿ, ಬಸವರಾಜ್ ಅಲಿ ಎಂಬರ್ ಸೇರಿದಂತೆ ಇನ್ನೂ ಅನೇಕ ಜನರು, ನೂರಾರು ಜನರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಮೆರವಣಿಗೆ ಮೂಲಕ ಸಾಗ್ತಾರೆ. ನಂತರ ಅಲ್ಲಿ ರಾಜ್ಯಪಾಲರಿಗೆ ಬರೆದಿರುವಂಥ ಮನವಿ ಪತ್ರವನ್ನು ಅಪರ ಜಿಲ್ಲಾಧಿಕಾರಿಗಳ ಮುಖಾಂತರ ಅವರು ಸಲ್ಲಿಸ್ತಾರೆ. जिंदाबाद जिंदाबाद जीएसएस जिंदाबाद 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 जीएसएस जिंदाबाद बेके बेको लाया बेको बेको लाया बेको अंबेडकर बाबा साहब अंबेडकर ಕೂಡಲೇ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ರಾಜ್ಯದಾದ್ಯಂತ ಉಗ್ರ ಹೋರಾಟವನ್ನು ಮಾಡಲಾಗುವುದು ಎಂದು ವಿಕಲಚೇತನ ಸಂಘದ ಪ್ರಮುಖರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರ ಅವರಿಗೆ ಎಲ್ಲರಿಗೂ ಜೀವನೋಪಾಯ ನೀಡಬೇಕು. ವಿಕಲಚೇತನ ಇದೆ ಎಂದು ತಮ್ಮ ಅಭಿಪ್ರಾಯವನ್ನು ಮಂಡಿಸಿದರು. ವೈಯಕ್ತಿಕವಾಗಿ ಮಾತಾಡ್ತಾ ಇದ್ದಾರೆ ರವಿಕುಮಾರ್ ಮತ್ತು ನಾರಾಯಣಸ್ವಾಮಿ. ಬಿಎಸ್ಎಸ್ ವತಿಯಿಂದ ಇವತ್ತೇನು ಪ್ರತಿಭಟನಾ ರ್ಯಾಲಿ ನಡೀತಾ ಇದೆ. ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ನಾರಾಯಣಸ್ವಾಮಿ ಮತ್ತು ರವಿ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿ ಅವ್ರ ಮನಸ್ಸಿಗೆ ಬಂದಂಗೆ ಮಾತಾಡಿ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಯಾವ ರೀತಿ ಮಾತಾಡಿದ್ದಾರೆ ಅದನ್ನ ಇವತ್ತು ನಾವು ಎಲ್ಲರೂ ಸೇರಿ ಇವತ್ತು ನಾವು ಖಂಡಿಸ್ತೀವಿ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಸ್ವತಂತ್ರ ದೇಶದಲ್ಲಿ ಮಾತಾಡಕ ನಿಮ್ಗೆಲ್ಲರಿಗೂ ಸ್ವಾತಂತ್ರ್ಯ ಇರ್ಬೋದು, ಆದ್ರೆ ಯಾರಿಗಾರ ಇನ್ನೊಬ್ರಿಗೆ ಹೀಯಾಳಿಸ್ಲಕ, ಇನ್ನೊಬ್ಬರಿಗೆ ಅವರಿಗೆ ನೈತಿಕತೆ ಧಕ್ಕೆ ತರ್ತಕ್ಕಂಥ ಮಾತಾಡಕ ಯಾವ ದೇಶದಲ್ಲಿ ಯಾವ ಸ್ವಾತಂತ್ರ್ಯ ಯಾವ ಸಂವಿಧಾನದಾಗೂ ಇಂಥ ಹಕ್ಕುಗಳು ಅವ್ರಿಗಿಲ್ಲ. ಆದ್ರೆ ಇವತ್ತು ಅವರು ಬಹಳಷ್ಟು ಇಡೀ ರಾಜ್ಯದಲ್ಲೇ ಅವತ್ತು ನೋಡಿದಾಗ ರವಿ ಅವರಾಗ್ಲಿ ಮತ್ತು ನಾರಾಯಣಸ್ವಾಮಿ ಆಗ್ಲಿ ಇವರು ಮಾತುಗಳನ್ನ ನೋಡಿದ್ರೆ ಇವತ್ತೆಲ್ಲ ಈ ಕೆಳಗಿನ ವರ್ಗದವರಿಗೆ ಮನಸ್ಸಿಗೆ ನೋಯಿಸ್ತಕ್ಕಂಥ ಮಾತನ್ನ ಆಡ್ತಾ ಇದ್ದಾರೆ. ಇವತ್ತು ಬಿಜೆಪಿ ಸರ್ಕಾರದವರು ನಾವು ಸಂವಿಧಾನ ಮೇಲೆ ನಡೀತಾ ಇದ್ದೇವೆ ಅಂತ ಅವ್ರು ಮಾತಾಡ್ತಾ ಇದ್ದಾರೆ. ಸಂವಿಧಾನ ಮೇಲೆ ನಡೆದ್ರೆ ನೀವು ಇವತ್ತು ಒಂದ್ ದಿವಸದಿಂದ ಸಾಂಕೇತಿಕವಾಗಿ ನಾವು ಪ್ರತಿಭಟನೆ ಮಾಡಿದ್ದೀವಿ. ಆಯ್ತು ಅಂದ್ರೆ ಒಂದೊಂದು ಊರಿನವರು ಒಂದೊಂದು ದಿವಸ ಬಂದು ಈ DC ಆಫೀಸ್ ಎದುರೆ ದಿನಾಲು ಈ ರ್ಯಾಲಿ ಮುಖಾಂತರ ವರ್ಷಾನುಗಣತಿ ನಾವು ಇಲ್ಲಿ ಆ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಕೂಡ ನಾವು ಚರ್ಚೆ ಮಾಡ್ತೀವಿ. ಕೂಡಲೇ ಅವ್ರು ಇಬ್ಬರದು MLC ಸೀಟನ್ನು ರಾಜೀನಾಮೆ ತಗೋಬೇಕಂತ ಹೇಳ್ಕೊಂಡು ನಾವು ಇವತ್ತು ಮೊನ್ನೆ DC ಅವರ ಮುಖಾಂತರ ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸ್ತಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹಿಂದುಳಿದ ದಲಿತರಿಗೆ ಮತ್ತೊಂದು ಸಲ ಅಭಿನಂದಿಸಿ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಪ್ರತಿಭಟನೆ ಮುಖಾಂತರ ಇವತ್ತ ಚಲವಾದ ನಾರಾಯಣಸ್ವಾಮಿ ಅದಕ್ಕಿಂತ ಅವನಿಗೆ ಮನೋವಾದಿ ನಾರಾಯಣಸ್ವಾಮಿ ಅನ್ಬೇಕು. ಯಾಕಂದ್ರೆ ಅವ ಮಾಡೋ ಕೆಲಸ ಒಂದು RSS ಚಡ್ಡಿಗಳು ಎತ್ಕೊಂಡು MLC ಆದ ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನೆಗೆ ಒಂದು ಗುಟ್ಟೆಗೆ ತಗೊಂಡು ಹೋದಂಥ ಮನುಷ್ಯ. ಅವನ ಕೆಲಸ ಇವತ್ತಿಗೂ ಅವ ಬಿಡ್ತಾ ಇಲ್ಲ. ಮುಂದೆ ಬರ್ತಾ ಬರ್ತಾ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ರಾಷ್ಟ್ರವ್ಯಾಪ್ತಿ ಬೆಳೆದಂಥ ಒಂದು ಖರ್ಗೆ ಅವರ ಕುಟುಂಬದ ವಿರುದ್ಧ ಇಲ್ಲ ಸಲ್ಲದ ಅಪವಾದಗಳು ಮಾಡೋದು. ಪ್ರಧಾನಮಂತ್ರಿ ಒಬ್ಬ ಆನೆ ಇದೆ, ಅವ್ರ ಹಿಂದೆ ಅವ್ರು ಹೋಗ್ಲತ್ತ ನಾಯಿ ಹಂಗೆ ಹೋಗುತ್ತಾವ ಹಂಗಂತ ಪ್ರಿಯಾಂಕ ಖರ್ಗೆ ಅವರಿಗೆ ಒಂದು ಹೋಲಿಸಿ ಮಾತಾಡೋದು. ವರ್ಷನಾಗ 102 ದಿನ ಕಲ್ಯಾಣ ಮತ್ತು ಚಿತ್ತಾಪುರದಾಗೆ ಉಳ್ಕೊಂಡು ಅವ್ರ ವಿರುದ್ಧ ಮಾತಾಡೋಂಥ ಕೆಲಸ ಈ ಒಂದು ಕಲ್ಯಾಣ ಕರ್ನಾಟಕದ ಏನು ಒಬ್ಬ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಾರುದು ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.